ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಕರ್ತನೆಲ್ಲ ಪ್ರೀತಿಯ ದೇವರ ಮಕ್ಕಳೇ, ವೆರಿ ಗುಡ್ ಈವ್ನಿಂಗ್ ಆಲ್ ಆಫ್ ಯು. ಈ ಸಾಯಂಕಾಲ ವೇಳೆಯಲ್ಲಿ ನಮ್ಮ ದೇವರು ನಮಗೆ ಕೊಟ್ಟಂಥ ವಾಗ್ದಾನ ವಚನ, ಆ ಕೀರ್ತನೆಯ ಗ್ರಂಥಗಳು 140ನೇ ಅಧ್ಯಾಯ 1ನೇ ವಚನ, ದ ಬುಕ್ ಆಫ್ ಸ್ಯಾಮ್ ಚಾಪ್ಟರ್ 140 ವರ್ಡ್ಸ್ 1. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಯೆಹೋವನೇ ಕೆಡುಕರಿಂದ ನನ್ನನ್ನು ರಕ್ಷಿಸು, ಕ್ರೂರಿಗಳಿಂದ ನನ್ನನ್ನು ಕಾಪಾಡು ಎಂಬುದಾಗಿ. ಆಮೇನ್, ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳಲ್ಲಿ ಭಕ್ತನ ದಾವಿದನು ದೇವರಿಗೆ ಮೊರೆ ಇಡ್ತಾ ಇದ್ದಾನೆ. ಕೆಡುಕರಿಂದ, ಕೆಟ್ಟವರಿಂದ ನನ್ನನ್ನು ರಕ್ಷಿಸು, ಮತ್ತೆ ಕ್ರೂರಿಗಳಿಂದ ನನ್ನನ್ನು ಕಾಪಾಡು ಎಂಬುದಾಗಿ. ಹಲ್ಲೆಲೂಯಾ. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಾವು ದೇವರ ಮಕ್ಕಳಾಗಿ ನಾವು ಕೆಟ್ಟ ತನದಿಂದ ಮತ್ತು ಕೆಟ್ಟವರಿಂದ, ಕೆಡುಕರಿಂದ ನಾವು ರಕ್ಷಿಸಲ್ಪಡಬೇಕು. ಅವರಿಂದ ನಾವು ದೂರ ಇರಬೇಕೆಂದು ನಾವು ದೇವರಲ್ಲಿ ಪ್ರಾರ್ಥಿಸ್ಬೇಕ್ರಿ. ಹಲ್ಲೆಲೂಯಾ. ಯಾಕಂದರೆ ಕ್ರೂರಿಗಳಿಂದ ದೇವರೇ ನಮ್ಮನ್ನು ಕಾಪಾಡು ಎಂದು ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ಯಾಕಂದರೆ ಕ್ರೂರಿಗಳಿಂದ ಏನಾಗುತ್ತೆ, ನಮಗೆ ನಾಶವಾಗುತ್ತೆ. ಕೆಡುಕರಿಂದ ನಮಗೆ ಕೆಟ್ಟದಾಗುತ್ತೆ, ನಾಶವಾಗುತ್ತೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಆ ದಾವೀದನು ತನ್ನ ದೇವರಿಗೆ ಮೊರೆ ಇಟ್ಟಿದನು, ಏನಂತ, ನನಗೆ ಕೆಡುಕರಿಂದ, ಕೆಟ್ಟವರಿಂದ, ಕ್ರೂರಿಗಳಿಂದ ತಪ್ಪಿಸಿ ಎಂಬುದಾಗಿ. ಹೌದು, ಯಾಕಂದರೆ ಅವ್ರು ಏನು ಮಾಡ್ತಾರೆ, ನಮ್ಮನ್ನು ಒಂದು ನಾಶದ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಅಂಥ ಕೆಟ್ಟವರಿಂದ, ಅಂಥ ಕೆಡುಕರಿಂದ ಮತ್ತು ಕ್ರೂರಿಗಳಿಂದ ದೇವರು ನಮ್ಮನ್ನು, ನಿಮ್ಮನ್ನು ರಕ್ಷಿಸಿ, ಕಾಪಾಡಿ, ಆಶೀರ್ವಾದ ಮಾಡಲಿ ಎಂಬುದಾಗಿ ನಾವು ಈ ಒಂದು ಸಾಯಂಕಾಲ ವೇಳೆಯಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡೋಣ. ದೇವರು ಈ ವಾಕ್ಯದಂತೆ ನಮ್ಮನ್ನು, ನಿಮ್ಮನ್ನು ಆ ಕೆಡುಕರಿಂದ, ಕ್ರೂರಿಗಳಿಂದ, ಅನೇಕ ಒಂದು ಕೆಟ್ಟವರಿಂದ ನಮಗೆ ಬಿಡಿಸಿ ಆತನ ಮಕ್ಕಳಾಗಿ ದೇವರು ನಮ್ಮನ್ನು ಆಶೀರ್ವಾದ ಮಾಡುವಂತೆ ದೇವರು ಈ ವಾಕ್ಯವನ್ನು ನಮ್ಮೆಲ್ಲರ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. 1 second. ಮೇ ಗಾಡ್ ಬ್ಲೆಸ್ ದಿಸ್ ವರ್ಡ್, ಯು ಆ್ಯಂಡ್ ಯುವರ್ ಫ್ಯಾಮಿಲಿ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್.